ಸಿಟ್ಟನು ಬಿಡುವಾಲೆ ಜನುಮದ ಗುಮತ ಮರೆ ಬೆಸೀರೆ ಜನುಮದ ಗುಮತ ಮರೆ ಬೆಸೀರೆ ಬಾಲೆ ಪ್ರಜ್ಞೆ ನನ್ನಲ್ಲೂ ಇದೆ. ಎರಡು ರೀತಿಯಾದಂತಹ ಹಸಿವು ನಿನಗೆ ಬಾಧಿಸುತ್ತಾ ಇದೆ. ಒಂದು ಉದರಾಗ್ನಿ, ಮತ್ತೊಂದು ಮತಿಯ ಹಸಿವು. ಇದೋ ನೀಗಿಸಿದ್ದೆ. ಏನಾಶ್ಚರ್ಯ! ಅಭಯ ಹಸ್ತಗಳನ್ನಿಟ್ಟಿದ ಆಶ್ಚರ್ಯವೇ. ಉದರದ ಹಸಿವು ನೀಗಿಸಿ ಸರಿ, ದುಜ್ಞಾನದ ಬೆಳಕು ಮೂಡಿತು. ಸಾಮಾನ್ಯ ಧರ್ಮ ಎಂಬುದಾಗಿ ನಾನು ಭಾವಿಸಿದ್ದೇನೆ. ಆದ್ರೆ ನನಗೂ ನಿನಗಿರುವಂತಹ ಸಂಬಂಧವಾದರೂ ಏನು ಮಗಳೇ? ಜನಕಜನ್ಯವಾದಂತಹ ಸಂಬಂಧ ನಮ್ಮೀರುವರಲ್ಲಿ ಇದೆ. ಹೀಗೆ ನಾನು ನಿನಗೆ ಅಪ್ಪ, ನೀನು ನನಗೆ ಮಗಳು. ಕನಕ, ನಾನು ನಿನ್ನ ಮಗಳು ಸರಿ. ಲೋಕದ ಜನರಿಗೆ ನಾನು ಮಗಳಾಗುವುದಕ್ಕೆ ಆಗ್ತದೆ. ಖಂಡಿತವಾಗಿ ಕರೆಯಲಿಕ್ಕೆ ಸರಿಯಾದಂತ ಹೆಸರು ಬೇಡವೆ. ಶುಭನಾಮವೊಂದನ್ನು ಇರಿಸುತ್ತೇನೆ. ಹೇಗೆ? ಯಾವ ರೀತಿ ಬಲ್ಲೆಯ? ನಿನ್ನದಾದಂತಹ ಸೃಷ್ಟಿ ಹೇಗಾಯಿತು? ಮಂಗಳವಾರ ಮಧ್ಯರಾತ್ರಿ ಭರಣಿ ನಕ್ಷತ್ರದಂದು ಚಿಂತಾಕ್ರಾಂತನಾದಂತಹ ನನ್ನ ಮೂರನೆಯ ಕಣ್ಣಿನಿಂದ ಬಿದ್ದಂತಹ ಜಲವು ಬಲತೊಡೆಯನ್ನು ಸೋಕಿದಾಗ ಗುರುವೊಂದು ಹುಟ್ಟಿಕೊಂಡಿತು. ಸರಿ, ಗುರು ಒಡೆದು ಬಂದವಳೇ ನೀನು. ಹುಟ್ಟಿದ ಕ್ಷಣವೇ ಪ್ರಪಂಚ ಎಲ್ಲವೂ ಕೂಡ ಅಲ್ಲೋಲ ಕಲ್ಲೋಲವಾಯಿತು. ಆದ್ದರಿಂದ ನೀನು ಮಹಾಕಾಳಿ ಮಾತ್ರವಲ್ಲ, ಭಗದಿಂದ ಹುಟ್ಟಿದ ಕಾರಣ ನೀನು ಭಗವತಿ. ಕರೆಯುವುದಕ್ಕೆ ಸರಾಯ್ತು. ಸರಿ, ಹಾಗಾದ್ರೆ ಮುಂದೆ ಮಾಡುವುದಕ್ಕೆ ನನಗೆ ಉದ್ಯೋಗವಾದ್ರೆ ಏನು? ಉದ್ಯೋಗಕ್ಕಾಗಿಯೇ ನೀನು ಹುಟ್ಟಿಕೊಂಡಿದ್ದೀಯ. ಅದು ದರಿದ್ರಿಯಲ್ಲಿ ಹುಟ್ಟಿಕೊಂಡಂತಹ ದುರುಳದಾರಿಕಾಸುರ ನನ್ನಿಂದಲೇ ವರವನ್ನು ಪಡೆದುಕೊಂಡು ಚಕ್ರವನ್ನು ಪಡೆದುಕೊಂಡು ಅನ್ಯಾಯದ ಪಥವನ್ನು ಹಿಡಿದಿದ್ದಾನೆ. ಅತಿ ಶೀಘ್ರವಾಗಿ ತೆರಳಿ ಆತನನ್ನು ಕೊಂದು ಶ್ರೀಚಕ್ರವನ್ನು ಪಡೆದುಕೊಂಡು ಬರಬೇಕು. ಯೋಚನೆಯನ್ನು ಮಾಡಬೇಕಾಗ್ತದೆ. ಎಷ್ಟಾದರೆ ಹೆಣ್ಣಲ್ವೇ ಈ ರೂಪದಲ್ಲಿ ಹೊರತೇನೆ. ಸಹಿಸು ಮಗಳೇ, ಈ ರೂಪದಿಂದ ಹೋಗುವುದು ಬೇಡ. ಮತ್ತೆ ಇದನ್ನು ಕಾಣುವಾಗ ನನಗೆ ಭಯವಾಗುತ್ತಾ ಇದೆ. ಅದಕ್ಕಾಗಿ ಏನ್ ಮಾಡ್ಬೇಕು?
ಸಾಧ್ಯವೇ? ಹಾ. ಮಾರು ವೇಷಧಾರಿಣಿಯಾಗಿ ನೀನು ತೆರಳಬೇಕು. ಒಬ್ಬಳೇ ಹೋಗುವುದೇ? ಒಬ್ಬಳೇ ಹೋಗುವುದು ಬೇಡ. ಹಾಗಾದ ಜೊತೆಗೆ ನೀವು ಬನ್ನಿ. ನಾನು ಬಂದ್ರೆ ಕೈಲಾಸದಲ್ಲಿ ಯಾರಿದ್ದಾರೆ ಹೇಳು? ಯಾರಿಲ್ವೇ? ನೀನೊಬ್ಬಳೇ ಹೋಗುವುದು ಬೇಡ. ಮತ್ತೆ? ಅನತಿ ದೂರವನ್ನು ತೆರಳಿದಾಗ ಹಾ. ನನ್ನ ಮಗನಾದಂತಹ ಆದಿವೇತಾಳ ಓಹೋ. ಅರ್ಥಾತ್ ಗುಳಿಗಾಕ್ಯ ಹಾ. ಧರ್ಮ ರಕ್ಷಣೆಗೆ ಬೇಕಾಗಿ ನನ್ನಿಂದಲೇ ಆಶೀರ್ವಾದವನ್ನು ಪಡೆದುಕೊಂಡು ತೆರಳಿದ್ದಾನೆ. ಹಾ. ಆತನನ್ನೊಡಗೂಡಿಕೊಂಡು ಶೋಣಿತಾಪುರವನ್ನು ತೆರಳಿ ಹಾ. ಆ ದಾರಿಕಾಸುರನನ್ನು ವಂಚಿಸಿಯಾದರು ನಾನಿದ್ದಂತಹ ಚಕ್ರದೊಂದಿಗೆ ಕಳಕಳಿಯಿಂದ ಅಪ್ಪಣೆಯನ್ನು ಬೇಡುತ್ತೇನೆ. ತಡ ಮಾಡುವುದಿಲ್ಲ. ಮಾರು ವೇಷಧಾರಿಯಾಗಿ ಭಿಕ್ಷೆಯ ನೀಡಿರವ್ವ ಭಿಕ್ಷುಕಿಂದು ಭಿಕ್ಷೆಯ ನೀಡಿರವ್ವ ಭಿಕ್ಷುಕಿಂದು ಬಿಂದು ಭಿಕ್ಷೆಯ ನೀಡಿರವ್ವ ಕುಕ್ಷಿಗಾಧಾರ ಪ್ರದಕ್ಷಿಣೆ ವೈದ್ಯೆ ಬಂದೆ ಕಾಣೆ ಕಾಣ ಭಿಕ್ಷೆಯ ನೀಡಿ ಅಮ್ಮ ಏನಾದ್ರೂ ದಾನ ಮಾಡಿ ಅಮ್ಮ, ಏನಾದ್ರೂ ಭಿಕ್ಷೆ ನೀಡಿ ಅಮ್ಮ. ಈ ಮುದುಕಿಗೆ ಕೈಯಲ್ಲಿ ಅದು ಸಹಾಯ ಮಾಡಿ ಅಮ್ಮ. ನಡಿಲಿಕ್ಕಾಗುವುದಿಲ್ಲ, ಕೆಲಸ ಮಾಡುವುದಕ್ಕಾಗುವುದಿಲ್ಲ, ಎದ್ದೇಳುವುದಕ್ಕೂ ಆಗುವುದಿಲ್ಲ. ಏನು ಮಾಡುದು? ಏನಾದ್ರೂ ಒಂದು ದಾನ ಮಾಡಿ ಅಮ್ಮ. ಒಂದು ಹೊತ್ತಿನಲ್ಲಿ ತಂದೆ ತಾಯಿ ಬಂಧು ಬಳಗ ಎಲ್ಲರೂ ಇದ್ರಮ್ಮ. ಈಗ ಎಲ್ಲವನ್ನೂ ಕಳೆದುಕೊಂಡು ಅನಾಥಳಾಗಿದ್ದೇನೆ. ಇಂಥವರೇ ಎಲ್ಲರೂ ಬಂದರು ಬೇರು. ಅಯ್ಯೋ, ನಿಮಗೆ ದೇವರು ಆಯುಷ್ಯ ಆರೋಗ್ಯ ಇಷ್ಟಾರ್ಥ ಎಲ್ಲವನ್ನು ಕೊಡಿ ಅಮ್ಮ. ನಿಮ್ಮ ತಂದೆ ತಾಯಿ ಹೆಂಡತಿ ಮಕ್ಕಳು ನಿಮ್ಮ ಸಂಸಾರ ಎಲ್ಲರಿಗೂ ಆ ಭಗವತಿ ಅನುಗ್ರಹ ಮಾಡ್ತಾಳೆ. ನಿಮ್ಮ ಬಳಿಗೆ ಬರ್ತಾ ಇದ್ದೇನಮ್ಮ. ಇಲ್ಲ ಅನ್ಬೇಡಿ ತಾಯೇ, ಅಷ್ಟು ಕೊಡಬೇಕು ಇಷ್ಟು ಕೊಡಬೇಕು ಅಂತ ನಾನು ಕೇಳೋದಿಲ್ಲ. ನೀವು ಕೊಡುವಂತಹ ಸಣ್ಣ ಕಾಣಿಕೆಯನ್ನು ದೊಡ್ಡದಾಗಿ ಸ್ವೀಕರಿಸ್ತೇನಮ್ಮ. ಕಷ್ಟ ಕಾಲಕ್ಕೆ ಆ ಭಗವತಿ ನಿಮಗೆ ಅನುಗ್ರಹ ಮಾಡ್ತಾಳೆ. ಇಲ್ಲ ಅನ್ಬೇಡಿ ತಾಯಿ, ಇಲ್ಲ ಅನ್ಬೇಡಿ. ನಿಮ್ಮ ಮನೆಯಲ್ಲಿ ಇಂಥ ಒಂದು ಮುದುಕಿ ಇರ್ತಿದ್ರೆ ನೀವು ಸುಮ್ಮನೆ ಇರ್ತಿದ್ರೆ ತಾಯಿ. ಏನಾದ್ರೂ ಕೊಡಿಯಮ್ಮ, ಏನಾದ್ರೂ ಕೊಡಿಯಮ್ಮ. ಹರನಗಣ ಧರ್ಮ ಬೋಧಿಸುತ್ತಿರಲಿ.
ತಾಯಿ ನೀಡೆ ಬೈತೆ ಹಾ ಹಾ ಗೊತ್ತಿದ್ದ ಹಾ ಎಲ್ಲ ವಿಚಾರ ಯಾರು ತೆಗೆದು ಹಾ ಮೂಟಿ ಕಣ್ಣುಗಳು ಹಾ ಈಶ್ವರ ದೇವರು ಸತ್ಯ ಸತ್ಯ ಅಯೋಧ್ಯ ಉಂಟಾಯ ಹಾ ಎಂತ ಉಂಟಾಯ ಇಂಚ ಇಂಚ ಲೋಕ ಸಂಚಾರಕ್ಕೆ ತೆರಿಗೆ ಸರ್ವಂತರಿಗೆ ಲೋಕ ಸಂಚಾರವನ್ನು ಪ್ರವರ್ತ ಹಾ ಮೈಕ್ ಬೇಕಾದ್ರೆ ಮೂರು ಬೇಕಾದ್ರೆ ವೆಯ್ಟ್ ಮೈಕ್ ಬೇಕಾದ್ರೆ ಹಾ ಆ ಬೆಗರನ್ನು ತಾನೇ ಬರ್ತೀರಿ ದಾನೆ ಅದ್ರ ಕಾಯ್ತೆ ಆ ಬೆಗರನ್ನು ಎಪ್ಪಡಗ ಉಗುಳಲೈ ಗುರೆ ಓಹೋ ವಸ್ತ್ರ ಒಂದು ಜಾಡಿಗೆ ಆಮೇಲೆ ದಾಣದಲ್ಲಿ ಹುಡುಕಿನ ಕೂಡಲೇ ನಡ್ತೇನೆ ಹುಡುಗಿಯ ಬಂದರೆ ಸುರಮಂತ್ರಿ ಓಹೋ ಓಹೋ ಹುಡುಗಿಯ ಬಂದಾಗ ಅಜ್ಜನ ಬಿಡ್ತೇನೆ ಲೆಕ್ಕ ಜೀವಕಲೆ ಕೊಡ್ಲಕ್ಕಾಗಲಿ ಅಂದ್ರೆ ತೀರ್ಮಾನ ಮಾಡ್ತೇನೆ ಮತ್ತಿನ ಅಜ್ಜಿನ ಗುಡಿಗಾಗಲು ಇವಾಗ ಕಲೆ ಕೊಟ್ಟು ತರ್ತೇನೆ ಸುತ್ತ ಮುತ್ತ ಹಂಚಿ ಹಂಚಿ ಸರಿಯಾದ ದೃಷ್ಟಿ ಮಾಡಿಕೊಂಡಲ್ಲ ಕಣ್ಣಿಗೆಲ್ಲ ಗೋಚರ ಪೂರ ದೃಷ್ಟಿ ಮಾಡಿದೊಳಗ ಒಂದು ದೀಪಕ್ಕೆ ಹೋಗಿದೆ ಆ ದೀಪನೆ ಸುವಂದು ಅಡೆ ಮುಖ ತೋಯೆ ಒಂದು ತೂಡಗೆ ಈಶ್ವರನೇ ಕುಲಂದೆ ಅಲ್ಲದಿಗೆ ಪರ್ವತಮ್ಮನ ಕುಲಂದೆ ಯೋಕೋ ಘನಕ್ಕಳು ಯೋಕೋರ್ನ ಜೋಪುಲೆಂತ ದೇವೇರನ್ನು ತೊಂದು ಅಡೇ ದೇವರನ್ನ ಕಾಲಿಗೆ ತಪ್ಪಿದೆ ಸರಿ ದೇವರ ಕಣ್ಣಿನ ಪಾತ್ರ ಹೆಚ್ಚಿಲ್ಲ ನಿಜ ನಿಜ ಈ ಎರಡನೇ ಉಂಟಾಗ್ತೀವಿ ಮಗ ಮನೆಯಲ್ಲಿ ಬಡ ಒಂದು ಮನೆಯಲ್ಲಂತ ಅಲ್ಲ ಕಂಟಿದ್ದೆ ಏಟು ಅವರು ಹಾಕಿ ಬಂದಿರಿ ಬಿಸಿಲಲ್ಲಿ ಕುಡಿಯನ ಗಮ್ಮತ್ತು ತಿಂದೆ ಸರಿ ಸರಿ ಮರಿಯಲ್ಲ ಗೆಂಡೆ ಮಲ್ಲ ಮಲ್ಲಟ್ಟು ಕಂಡು ಮರಿಯರಿ ಕಲ 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 ಒಟ್ಟಿಗೆ ಸಿಲುಕಿನ ನೆಮ್ಮದಿ ಆಗಿ ಅಂದ ಒಳ್ಳೆ ನೆಮ್ಮದಿ ಸರಿಯಾದ ಸುಲಗ ಮಾತ್ರದಲ್ಲಿ ಬೇರೆ ಎಂಟು ಬೇರೆಂದ ಬೇರೆ ಅವನ ಬೇರೆ ಬೇರೆ ಮುಂದೆ ಬರ್ತೀರಂತ ದೇವೇ ಅರೇನೆ ನೆಚ್ಚಿಕೊಂಡೆ ಆಮೇಲೆ ಮಾತಿನ ಬೇರೆ ಕೊಡ್ತಿದ್ದಾರೆ ಎಂಕಲ ಬೇರೆ ಕೊಡಲೇ ಬಂದೆ ಎತ್ತಿ ಅಡೆಗಡಿ ಮಗ ಗಾಳಿ ಸುತ್ತಿತ್ತು ಅಮ್ಮೆ ಬಂದಾಗ ಓ ಬಿಡಿ ಎಂಟು ಬೇರೆ ಹೋಗಿ ಮಂಚಿಂಚಿ ಚೋಡ ಮಗ ಚಪ್ಪಲ ಓಡೆ ಉದಯಗಿರಿಕ್ಕೆ ಧರ್ಮರಕ್ಷಣ ಮಕ್ಕಳ ಬಂಡೆ ದೇವೇಂದ್ರ ಪಾದರಾಜನೆ ದೇವೇಂದ್ರ ಸಾನ್ನಿಧ್ಯನೆ ಬಿಡಿಯೇ ಉದಯಗಿರಿಗೆ ಸೇರಂಡೆ ಧರ್ಮಡಿಗಳಿಗೆ ಹಿಂಬು ಕೊಡಲು ಮತ್ತೆ ಆ ಕಾರ್ಯಕ್ರಮ ನಡೆಸ್ತಾ ಇದ್ದಾಗ ಎಲ್ಲ ನಂಬೆಲಸರು ಮತ್ತೆ ಅವ್ಯವಸ್ಥೆ ಯೋಚನೆ ಆಗ್ಬೋದು ಈ ಉದಯಗಿರಿ ತೆಗೆದಿರಿಸಿದಾಗ ಶರೀರ ಭಯಸ ಪಚ್ಚೆಲೆ ಹತ್ತಿರಿ ಪಚ್ಚೆಲೆ ಬೋರ್ಡ್ ನನ್ನ ಚೆಪ್ಪು ಇಷ್ಟ ಓಹೋ ಗಟ್ಟದ ಕರದಿಪ್ಪೆ ಹೌದೇ ಗಟ್ಟ ಎತ್ತರ ಕರ ಬಂದ ಎತ್ತರ ಉಂಟು ಇದೊಳಗ ಕಡಲು ತೋಜುಂಡು ಕಡಲಿಗೆ ಖಾರ ಮಾಡುವೆ ಹೌದೇ ಕಡದ ನೀರು ಖಾರಕ್ಕೆ ಸಾಗಲೆಗ ತಂಪಾಗಿ ಎದ್ದಲಿದ್ರೆ ಆಡ್ಕೊಂಡು ಗಟ್ಟಗೆ ಸಾದೆ ಕಡಲಿಗೆ ಖಾರ ಇದೇ ಸಾಧ್ಯ ಚಪ್ಪರೆ ಬಂದಳು ಬಂದಳು
ಬಂದಳು ಶ್ರೀದೇವಿ ಭಗವತಿಯನ್ನು ಬಂದಳು ಶ್ರೀದೇವಿ ಭಗವತಿಯನ್ನು ಬಂದಳು ಬಂದಳು ಚಂದದಿ ಮಲಗಿರುವ ಗುಳಿಗನ ಚಂದದಿ ಮಲಗಿರುವ ಗುಳಿಗನ ಬಂದಳೋ ದೇವಿ ಮುಂದೆ ನಾಡಿದ ಹೋಗಲು ಅಡಚಣೆಯಿಂದ ಮುಂದೆ ನಾಡಿದ ಹೋಗಲು ಅಡಚಣೆಯಿಂದ ಮಂದಗ ಮನೆ ಮಂದಗ ಮನೆ ಮಂದಗ ಮನೆ ಮಂದಗ ಮನೆ ಮೊದಲಿಂದ ಮುಂದೆ ನಾಟದ ಮಂದಗ ಮನೆಗೆ ಬಂದಳು ದೇವಿ ಬಂದಳು ಶ್ರೀದೇವಿ ಭಗವತಿಯೋ ಚಂದದಿ ಮಲಗಿ ಗುಳಿಗನ ಇಂದ್ರಾದಿ ಸುಮನಸರು ಹಾಡಿ ಕೊಂಡಾಡುತ್ತಾ ಇದ್ದಾರೆ. ಬಂದಳು ದೇವಿ ಭಗವತಿ ಎನ್ನುವ ಹಾಗೆ ಇದಕ್ಕೆ ಕಾರಣ ಬೇರೊಂದುಂಟು. ಅದು ಹಿಂದೆ ದುಷ್ಟನಾದಂತಹ ದುಳ್ಳದಾರಿಗ ಕೊಬ್ಬಿ ಮೆರೆಯುವಂತಹ ಸಂದರ್ಭದಲ್ಲಿ ಆತನನ್ನು ವಧಿಸುವರೇ ಇಂದ್ರಾದಿ ಸುಮನಸರು ಮುಂದಾದರು. ತಾನೇ ಕೈ ಸೋತಾಗ ನನ್ನನ್ನೇ ಪ್ರತ್ಯಕ್ಷೀಕರಿಸಿಕೊಂಡು ಹೇಳಿದಂತಹ ಮಾತು, ಅಮ್ಮ ದುರ್ಳದಾರಿಗನ ಬಾಧೆ ಉಂಟಾಗಿದೆ, ಶೀಘ್ರಾತಿ ಶೀಘ್ರದಲ್ಲಿ ದುರ್ಳದಾರಿಗಳನ್ನು ಕೊಡಬೇಕೆನ್ನುವ ಹಾಗೆ ಮಕ್ಕಳ ಮಾತನ್ನು ಕೇಳುವುದು ನನ್ನ ಕರ್ತವ್ಯವಲ್ಲ. ಅದಕ್ಕಾಗಿಯೇ ನಾನು ಪರಮೇಶ್ವರನಿಗೆ ಭಗವತಿ ಎನ್ನುವಂತಹ ನಾಮಾಂಕಿತದಿಂದ ಹುಟ್ಟಿ ಈ ಪ್ರಪಂಚದ ಬೆಳಕನ್ನು ಕಂಡವಳೇನೋ ಸತ್ಯ. ನಾನೇ ಮುಂದುವರಿದು ಅಪ್ಪ ನನ್ನಿಂದೇನಾಗಬೇಕೆನ್ನುವ ಹಾಗೆ ತಂದೆಯಲ್ಲಿ ಕೇಳಿದಾಗ ತಂದೆ ಅರುಹಿದಂತಹ ಮಾತು, ಹೋಗು ಮಗಳೇ, ಶೋಣಿತಾಪುರದಲ್ಲಿ ದುರ್ಳ ದಾರಿಗಳಿದ್ದಾರೆ, ಶೀಘ್ರದಲ್ಲೇ ಆತನನ್ನು
ಬಂದು ನಿಂತಹ ಸ್ಥಳ ಯಾವುದು ಇದುವೇ ಉದಯಗಿರಿ. ಕಾಣಬಾರದು ಈ ಕರ್ಮ ಪ್ರಪಂಚವನ್ನ. ಏನಾಗಿದೆ? ಕಾಲಾತೀತನ ಭಗವಂತನ ಶುಭ ನಿರೀಕ್ಷೆಯಿಂದ ಕಾಲವನ್ನೇ ಕಳೆಯುವಂತಹ ಮನುಮುನಿಗಳು ಅದೋದು ಕೈಚಲ್ಲಿ ಕುಳಿತಿದ್ದಾರಲ್ಲ. ಧರ್ಮ ಎನ್ನುವಂತಹ ಗೋವು ತನ್ನ 4 ಪಾದಗಳನ್ನು ಕಳಚಿ ಆ ಧರ್ಮ ಎನ್ನುವಂತಹ ಹೆಬ್ಬುಲಿ ಬೀರಿದು ಬೆಳೆಯುತ್ತಾ ಉಂಟು. ಹಾಗಾದ್ರೆ ಇದಕ್ಕೆಲ್ಲ ಕಾರಣ ಯಾರು? ದುರುಳಾದಂತಹ ದಾರಿಗನಲ್ಲವೇ? ತಡ ಯಾಕೆ? ಈಗದಲ್ಲೇ ಆಗಲು ಸಂಹರಿಸುತ್ತೇನೆ ಎನ್ನುವ ಹಾಗೆ ಒಂದಡಿ ಇಟ್ಟದ್ದೇನೋ ಸತ್ಯ. ಏನಾಯ್ತು? ಮುಂದೆ ಹೋಗುವಂತಿಲ್ಲ ನನಗೆ. ಯಾಕೆ? ಯಾರೋ ಒಬ್ಬ ವಿಕಾರ ಸ್ವರೂಪಿ ದೀರ್ಘದೇಹಿ ಘಟ್ಟಕ್ಕೆ ಶಿರವನ್ನೊಡ್ಡಿ ಸಮುದ್ರಕ್ಕೆ ಕಾಲನ್ನು ಚಾಚಿ ದೀರ್ಘವಾಗಿ ಮಲಗಿದ್ದಾನೆ. ಇವ ಇಷ್ಟು ದೀರ್ಘವಾಗಿ ಮಲಗಬೇಕಿದ್ರೆ ಇವನೊಬ್ಬ ಧರ್ಮರಕ್ಷಕ ಎನ್ನುವುದರಲ್ಲಿ ಸಂದೇಹದ ಮಾತು. ಹಾಗಾದ್ರೆ ಮುಟ್ಟಿ ತಟ್ಟಿ ಎಬ್ಬಿಸುವುದೇ? ಆಹಾ, ದೀರ್ಘವಾಗಿ ಇವನನ್ನೇ ಕರೆಯುತ್ತೇನಂತೆ. ಆದಿವೇದಾಳ, ಆದಿವೇದಾಳ, ಆದಿವೇದಾಳ. ಎಟ್ಟಗಿದ್ರೆ ಬರ್ತಿದ್ದಾರೆ ಮೂಜು ಸರಕ್ಕೆ ಎಚ್ಚರಿಕಾದ ತುಪ್ಪೆ ಏನು ನೋಡಿದೆ? ಮುತ್ತ ಅಂಚಿ ಇಂಚಿ ಕಣ್ಣಿಗೆ ಗೋಚರ. ನಿನ್ನನ್ನು ಕರೆದವಳು ನಾನೇ. ಏನೆತ್ತಿನ? ಹೌದು. ನಿನ್ನ ಧೈರ್ಯನೇ, ನಿನ್ನ ಸಾಮರ್ಥ್ಯನೇ, ಧೈರ್ಯದ ಮೆಚ್ಚಿ ಏರಿ ಗಾಯಮತ್ತ ಒತ್ತು ಬತ್ತ ನಿನ್ನ ಅಮ್ಮೇರಿ ಅಪ್ಪೇರಿ ನನ್ನ ಮೇಲ್ಪಡೆ ಉದ್ದೇಶ ಏನಿಲ್ಲ. ನನ್ನ ಓಡೆ ಬೋಡು ಬೇರತ್ತಿ ಏನಿಲ್ಲ. ಅಯ್ಯ
ಕೇಳು. ಅಭ್ಯಾಸಾನುಗತ ವಿದ್ಯೆ, ಬುದ್ಧಿ ಕರ್ಮಾನುಸಾರುಣಿ. ಏನಿಗೆ ಬುದ್ಧಿ ಕರ್ಮಾಯಿನಿ? ಇಲ್ಲ ಪುಣ್ಯಾತ್ಮ, ನಿನ್ನ ಚಿತ್ತದ ಬಿತ್ತಿ ಪ್ರಚೋದನೆ ಪಡಿಸುತ್ತಾರೆ. ಈ ರೀತಿ ಕೂಗು ಎನ್ನುವ ಹಾಗೆ ಆಕ್ಷೇಪ ಯಾರುವುದು ಇಲ್ಲ. ಹಾಗಾಗಿ ನಿನ್ನಲ್ಲಿ ನಾನು ಪ್ರಶ್ನೆ ಮಾಡ್ತಾ ಇದ್ದೆ. ಸಾವಿರಾರು ಮಂದಿ ಈ ದಾರಿಯನ್ನೇ ಅನುಸರಿಸಿಕೊಂಡು ಹೋಗುವುದು. ನಿಜ. ಎಷ್ಟು ಜನ ಇದ್ದಾರೆ ಅಂದಪ್ಪ. ನೋಡು, ನೀನು ಮಲಗಿದ್ದಾದ್ರೂ ಹೇಗೆ ಸಮುದ್ರಕ್ಕೆ ಕಾಲನ್ನು ಚಾಚಿ ಘಟ್ಟಕ್ಕೆ ಶಿರವನ್ನೊಡ್ಡಿ ಸರಿ ದೀರ್ಘವಾಗಿ ಮಲಗಿ ಅಂದಪ್ಪ. ತಲ ಸಾಕಾಗಿಲ್ವ ನೀನು? ಯಾವುದು ನೋಡು ನೋಡು. ಸುಧಾರ್. ಹೌದಾ? ಅದು ಬೇಕು. ಎಲ್ಲರೂ ಮುಖ ಮುಖ ನೋಡ್ತಾ ಇದ್ದಾರೆ. ಹೌದೇ? ಈಚಿದ್ದವರು ಆಚೆ ಹೋಗುದೇಗೆ, ಆಚಿದ್ದವರು ಈಚೆ ಹೋಗುದೇಗೆ. ಹಂಚಿದಾಗಲು ಹಂಚೆ ಮಾಡು, ಹಿಂಚಿದಾಗಲು ಹಿಂಚೆ ಮಾಡು. ಯಾರು ನಾನು ಜಪ್ಪೆ ಹೆಂಗಿಡಿದ್ರೆ ಮತ್ತೆ ನಾನು ತೊಂದರೆ ಆಗ್ತದೆ. ತೊಂದರೆ ಎಂತ ಬಿಡ. ನನಗೂ ಕೂಡ ದಾಟಲು ಅಸಾಧ್ಯವಾದ ಕಾರಣದಿಂದಲಾಗಿ ನಿನ್ನನ್ನು ಎಚ್ಚರಿಸಿದವಳು ನಾನು. ಹಾಗಾದ್ರೆ ನೀನು ಯಾರು, ಎಲ್ಲಿಂದ ಬಂದೆ, ಬಹಳ ದೂರದಿಂದ ಬಂದೆಯೋ ಎಲ್ಲವನ್ನು ಸ್ಪಷ್ಟವಾಗಿ ಹೇಳ್ತೀನಿ. ಎನ್ನ ಪರಿಚಯ ಹೇಳು. ನಿನ್ನ ಪರಿಚಯ ಕೂಡ ಖಂಡಿತ ಹೇಳೋಕೆ ಬಂದ್ಪತ್ತ ತುರ್ಕಿ ಯಾನೆ ಬರೋಣ ಹೇಳು. ಎನ್ನ ಪುದರಿ ಕೇಳಗಲಿ ನಾನು ಮೇಟ್ಲ ಗಡಗಡ 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 ಗಡ ದಾದ ನಾಡೊಂದು ಅಲ್ಲ ಗಡಗಡ ಎಲ್ಲಿಂಟು ಚಲಿಕ್ಕಿ ಗಡಗಡ ಉಂಟ ಚಲಿ ಉಂಟು. ಎನ್ನ ಪುದರಿ ಕೇಳಿದಾಗ ಪೋದರಿಕೆಯ ನನಗೇನಾಗುತ್ತೆ? ನನ್ನ ಪುದರಿ ಬೋಡೇನಾ ಹೇಳು. ಎನ್ನ ಪುದರಿ ಅಯ್ಯ ಕೂವೆ, ಅಯ್ಯ ಕೂವೆ ಕೂವೆ ನೀನೇ ಹೇಳಿದ್ದಲ್ಲ. ಅವು ಅಭ್ಯಾಸ ಬಿಡ್ಲಿಕ್ಕಾಗೋದಿಲ್ಲ. ಪುದರಿ ಬೇತೇನೆ ಒಳ್ಳೆಯದು. ಪುದರಿ ಅಂತ ಗೊತ್ತಿಲ್ಲ ಏನದು? ಎನ್ನ ಪುದರಿ ಎಂಟಿಕೆ ನೇರ ಪುಚ್ಚಿ ನಿನ್ನ ಹೆಸರಿಗೆ ಕೇಳಿಕ ಯಾಕೆ? ಅವು ದೇವರ ಬೀಸಿನ ಪುದರಿ ಅಂದ ಕೇಳೋಣ ಏನು ಪಂಪೆಲ್ಲ ಪುದರಿ